ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಹೃದಯದಲ್ಲಿರೋ ಒಂದು ಅದ್ಭುತ ನೈಸರ್ಗಿಕ ರತ್ನ ಅಂದರೆ ಗಗನಚುಕ್ಕಿ ಜಲಪಾತದ ಬಗ್ಗೆ ತಿಳ್ಕೊಳ್ಳೋಣ. ಗಗನಚುಕ್ಕಿ ಜಲಪಾತ ಕಾವೇರಿ ನದಿ ಪಶ್ಚಿಮ ಘಟ್ಟದಿಂದ ಹರಿದು ಶಿವನ ಸಮುದ್ರದಲ್ಲಿ ಸ್ಪ್ಲಿಟ್ ಆಗಿ ಅದರ ಪಶ್ಚಿಮ ಭಾಗ ಬಲದಿಂದ ಜಾರಿ ಬೀಳುತ್ತದೆ. ಈ ನೀರು 98 ಮೀಟರ್ ಎತ್ತರದಿಂದ ಬೀಳುತ್ತೆ. ಸೊ ನೋಡೋದಕ್ಕೆ ಮಂಜಿನ ಧೂಳಿನಂತೆ ಹೊಳೆಯುತ್ತದೆ. ಆದ್ದರಿಂದ ಈ ಜಲಪಾತಕ್ಕೆ ಗಗನಚುಕ್ಕಿ ಅಂದರೆ ಆಕಾಶದ ನಕ್ಷತ್ರದಂತೆ ಬೀಳುವ ನೀರು ಅನ್ನೋ ಹೆಸರು ಕೂಡ ಇಲ್ಲಿಗೆ ಬಂದಿದ್ದು. 1902ರಲ್ಲಿ ಇಲ್ಲಿ ಭಾರತದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಸ್ಥಾಪನೆಯಾಗಿತ್ತು. ಈ ವಿದ್ಯುತ್ ಬೆಂಗಳೂರು ಮತ್ತು ಮಂಡ್ಯ ಪ್ರದೇಶಗಳಿಗೆ ಸರಬರಾಜು ಮಾಡಲಾಗಿತ್ತು. ಮಳೆಗಾಲದಲ್ಲಿ ನೀರಿನ ಮಂಜು ತುಂಬ ಬಲವಾಗಿ ಬೀಳೋ ಕಾರಣ ಸ್ವಾಭಾವಿಕ ರೇನ್ಬೋ ಕೂಡ ಇಲ್ಲಿ ಮೂಡಿಬರುತ್ತದೆ. ಹತ್ತಿರದ ಕಾಡಿನಲ್ಲಿ ರೇರ್ ಸ್ಪೀಸಸ್, ಬ್ಲ್ಯಾಕ್ ವಲ್ಚರ್ಸ್, ಕಿಂಗ್ ಫಿಶರ್ಸ್ ಅಂತ ಅಪರೂಪದ ಹದ್ದುಗಳು ಇಲ್ಲಿ ವಾಸ ಮಾಡುತ್ತವೆ. ಇಡೀ ಜಗತ್ತಿನ ಪ್ರವಾಸಿಗರು ಈ ಜಲಪಾತವನ್ನು ಇಂಡಿಯನ್ ನಯಾಗರ ಅಂತ ಕೂಡ ಕರೀತಾರೆ. ಯುರೋಪ್ ಮತ್ತು USA ಇಂಡಿಯಾ ಟ್ರಿಪ್ನಲ್ಲಿ ಎಕೋ ಟೂರಿಸಮ್ ಆ್ಯಂಡ್ ನೇಚರ್ ಟ್ರಿಪ್ ಭಾಗವಾಗಿ ಆಗಾಗ ಇಲ್ಲಿಗೆ ಬಂದು ಹೋಗ್ತಿರ್ತಾರೆ. ಈ ನೀರು ಕೆಳಕ್ಕೆ ಸೇರಿ ಕಾವೇರಿ ನದಿಗೆ ಮಿಕ್ಸ್ ಆಗಿ ತಲಕಾಡು, ಮೆಟ್ಟೂರು ದಿಕ್ಕಿಗೆ ಹರಿದು ಹೋಗುತ್ತದೆ. ಸೊ ಗಗನಚುಕ್ಕಿ ಅನ್ನೋ ಜಲಪಾತ ಕೇವಲ ಜಲಪಾತ ಅಲ್ಲ, ಇದು ಇತಿಹಾಸದ ನೈಸರ್ಗಿಕ ಸೌಂದರ್ಯ ಮತ್ತು ಜೀವಸಂಗಮದ ಒಂದು ಅದ್ಭುತ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರೆಲ್ಲ ಈ ಪ್ಲೇಸ್ಗೆ ಭೇಟಿ ನೀಡಿದ್ದೀರಾ, ಆಗಾಗ ಯಾರ್ಯಾರು ಭೇಟಿ ನೀಡ್ತಿರ್ತೀರಾ, ಸೊ ಯಾರಿಗೆಲ್ಲ ಈ ಜಲಪಾತ ಇಷ್ಟ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭರಚುಕ್ಕಿ ಜಲಪಾತದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.